ಎಲ್ಲರಿಗೂ ನಮಸ್ಕಾರ. ಗದ್ರೇಜ್ ಗೃಹಪಾಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಮಾಡತ್ತಿರೋ ರೆಸಿಪಿ ಚೆರಿ ಟೊಮೆಟೊ ಕ್ರೀಮಿ ಪಾಸ್ತಾ ಅಂತೇಳಿ. ಇದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅಂತ. ಫಸ್ಟಿಗೆ ನಾನು ಇಲ್ಲಿ ಸಾಸ್ ಪ್ಯಾನ್ ತೊಗೊಂಡಿನಿ. ಅದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡೀನಿ. ಬೆಣ್ಣೆ ಸ್ವಲ್ಪ ಕರಗಿದ್ಮೇಲೆ 1 ಕಪ್ ಅಷ್ಟು ನಾನು ಬೆಳ್ಳುಳ್ಳಿನ ಸ್ವಲ್ಪ ದೊಡ್ಡದಾಗೇ ಹೆಚ್ಕೊಂಡೀನಿ. ಆಮೇಲೆ ಚೆರಿ ಟೊಮೆಟೊ ಅಂತ ಹೇಳ್ತಾರಲ್ಲ ಅದನ್ನು ಹಾಕತ್ತೀನಿ. ಅದನ್ನು ಹಾಕಿ ಚಲೋ ತಂಗ ಫ್ರೈ ಮಾಡ್ಕೊರಿ. ಆಮೇಲೆ ಇದಕ್ಕೊಂಚೂರು ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕತ್ತೀನಿ. ಇದಕ್ಕೆ ನಿಮ್ಮ ಕಡೆ ಚೆರಿ ಟೊಮೆಟೊ ಇಲ್ಲ ಅಂತಂದ್ರೆ ನೀವು ನಾರ್ಮಲ್ ಟೊಮೆಟೊ ಇರ್ತಿರಲ್ಲ ಅದನ್ನು 1/4 ಭಾಗ ಮಾಡಿ ಯೂಸ್ ಮಾಡ್ಬೋದು. ನೋಡಿರಿ, ಈ ಟೈಪ್ ಇದನ್ನ ಮಿಕ್ಸ್ ಮಾಡ್ಕೊರಿ. ಇದ್ರದ್ದು ಸೇಮ್ ಇನ್ನೊಂದು ರೆಸಿಪಿ ನಾನೇನು ಬಟ್ ಸ್ಪೈಸಿ ವರ್ಷನ್ ಮಾಡೀನಿ. ಅದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಇದನ್ನು ಮುಚ್ಚಿಟ್ಟು ಒಂದು 5 ರಿಂದ 8 ನಿಮಿಷ ಬೇಯಿಸಿದ್ಮೇಲೆ ಈ ಥರ ಟೊಮೆಟೊ ಸ್ವಲ್ಪ ಮೆತ್ತಗೆ ಆಗಬೇಕಿದೆ. ಇಷ್ಟು ಮೆತ್ತಗಾದ್ರೆ ಸಾಕು. ಮತ್ತು ನಾನೇನು ಮಾಡೀನಿ, ಕೆನೆ ಇರ್ತೈತಲ್ಲ ಅದನ್ನು ನಾನು ಮಿಕ್ಸಿ ಮಾಡ್ಕೊಂಡಿನಿ. ಸ್ವಲ್ಪ ಕೆನೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಬೇಕಾಗ್ತೈತಿ. ನಿಮ್ಮ ಕಡೆ ಇಲ್ಲ ಅಂತಂದ್ರೆ ರೆಡಿಮೇಡ್ ಫ್ರೆಶ್ ಕ್ರೀಮ್ ಸಿಗ್ತೈತಿ, ಒಂದು ಅರ್ಧ ಬೌಲಷ್ಟು ಹಾಕಿದ್ರೆ ಸಾಕು. ಆಮೇಲೆ ಚೀಸ್, ನಾರ್ಮಲ್ ಏನು ಚೀಸ್ ಕ್ಯೂಬ್ ಸಿಗ್ತಾವಲ್ಲ, ಅಮೂಲ್ ಇರಲಿ ಯಾವುದಾದ್ರೂ ಬ್ರ್ಯಾಂಡ್ ಇರಲಿ, ಅದನ್ನು ಚಲೋ ತಂಗ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಒಂಚೂರು ಇದಕ್ಕೆ ಪೆಪ್ಪರ್ ಪೌಡರ್, ಆಮೇಲೆ ಒರೆಗ್ಯಾನೋ, ಇದನ್ನು ನಾನು ಕಿಯಾ ಬ್ರ್ಯಾಂಡ್ ಯೂಸ್ ಮಾಡತ್ತೀನಿ. ನಿಮ್ಮ ಕಡೆ ಯಾವುದೇ ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಸ್ಪೈಸಿ ಇರಲಿ ಅಂತ ಒಂಚೂರು ಚಿಲ್ಲಿ ಫ್ಲೇಕ್ಸ್ ಹಾಕತ್ತೀನಿ. ಇದನ್ನ ಹಾಕಿ ಮುಚ್ಚಿಟ್ಟು ಇದು ಸಾಸ್ ಏನಿರ್ತೈತಲ್ಲ ಪೂರ್ತಿ ಗಟ್ಟಿ ಆಗೋ ತನಕ ಇದನ್ನು ಮಾಡ್ಬೇಕು. ನೀವು ಮಿಕ್ಸ್ ಮಾಡ್ಬೇಕು. ನೋಡಿರಿ, ಈ ಟೈಪ್ ಸಾಸ್ ತಿಕ್ಕಿದ್ರೆ ಸಾಕು. ಇದಕ್ಕೆ ಯಾವುದು मैदा ಏನು ಯೂಸ್ ಮಾಡಿಲ್ಲ ನಾನು. ಫ್ರೆಶ್ ಕ್ರೀಮ್ ಆಲ್ರೆಡಿ ತಿಕ್ಕಿರ್ತೈತಿ, ಅದ್ರ ಸಂಬಂಧ. ಇದಕ್ಕೊಂಚೂರು ಕೊತ್ತಂಬರಿ ಹಾಕತ್ತೀನಿ. ಇದನ್ನ ಸೈಡಿಗೆ ಇಟ್ಟು ಈಗ ಪಾಸ್ತಾ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲೇ ಸ್ಪಗೆಟಿ ಯೂಸ್ ಮಾಡ್ಕೊಳತ್ತೀನಿ. ನಿಮ್ಮ ಕಡೆ ಪೆನ್ನೆ ಪಾಸ್ತಾ, ಎಲ್ಬೋ ಪಾಸ್ತಾ ಯಾವುದಿದು ಯೂಸ್ ಮಾಡ್ಕೋಬೋದು. ನಾನು ಈ ಟೈಪ್ ಭಾಳಷ್ಟ್ಕೊಂಡು ಪಾಸ್ತಾ ರೆಸಿಪೀಸ್ ಮತ್ತು ನೂಡಲ್ ರೆಸಿಪೀಸ್ ಎಲ್ಲ ಮಾಡಿರ್ತೀನಿ. ನಾನು ಯೂಟ್ಯೂಬ್ ಚಾನಲ್ ಒಳಗೆ ನೀವು ಚೆಕ್ ಮಾಡ್ಕೋಬೋದು. ಇದು ಸೇಮ್ ನೀವು ರೆಸ್ಟೋರೆಂಟ್ ಒಳಗೆ ತಿಂತಿರಲ್ಲ, ಸೇಮ್ ಹಂಗೆ ಇರ್ತೈತಿ. ಹೆಲ್ದಿನೂ ಇರ್ತೈತಿ, ಟೇಸ್ಟಿನೂ ಇರ್ತೈತಿ. ನೂಡಲ್ಸ್ ಬೇಯಕ್ಕೆ ಒಂದು 7 ರಿಂದ 8 ನಿಮಿಷ ಸಾಕು. ಈ ಟೈಪ್ ಬೆಂದ ಮೇಲೆ ಇದನ್ನು ಹಾಕೋರಿ. ನಿಮಗೇನಾದರೂ ಸ್ವಲ್ಪ ಭಾಳ ಗಟ್ಟಿ ಆಯ್ತು ಅನ್ಸಿದ್ರೆ ನೀವೇನು ಪಾಸ್ತಾ ಬೇಯಿಸಿರ್ತೀರಲ್ಲ ಆ ನೀರನ್ನ ಇದಕ್ಕೆ ಯೂಸ್ ಮಾಡಿರಿ. ಸ್ವಲ್ಪ ಥಿಕ್ ಆಗ್ತೈತಿ ಸಾಸ್. ನೋಡಿರಿ, ಈ ಟೈಪ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು. ನೋಡಿರಿ, ಇಷ್ಟು ರುಚಿ ಆಗ್ತೈತಿ, ಇಷ್ಟು ಟೇಸ್ಟಿ ಆಗ್ತೈತಿ. ಮನೆ ಒಳಗನೆ ನೀವು ಮಾಡ್ಕೋಬೋದು. ಮತ್ತು ಪೂರ್ತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ನಾನು ಡೀಟೇಲ್ಡಾಗಿ ರೆಸಿಪಿ ಹಾಕೀನಿ. ಮತ್ತು ನಿಮಗೇನಾದರೂ ಈ ಬೋಲ್ ಬೇಕಂತಂದ್ರೆ ನೀವು ಕಮೆಂಟ್ ಮಾಡಿರಿ. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಚೆಕ್ ಮಾಡ್ಬೋದು. ನಾನು ಇನ್ನೊಂದು ವಿಡಿಯೋನೂ ಮಾಡೀನಿ ಇದ್ರ ಬಗ್ಗೆ, ಅದನ್ನು ನೀವು ಚೆಕ್ ಮಾಡಿರಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.